ಹಾಯ್ ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಗೆಳೆಯ ಶರತ್ ಜೋಶಿ. ಇವತ್ತಿನ ಸಾಧಕರ ಬಗ್ಗೆ ತಿಳಿಯುವುದರ ಮುಂಚೆ ದಿನನಿತ್ಯ ವ್ಯಾಯಾಮ ವಿಡಿಯೋಗಳಿಗಾಗಿ ಶರತ್ ಜೋಶಿ ಫಿಟ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಮುಂದೆ ಹೋಗೋಣ ಗೆಳೆಯರು. ಇವರು ಭಾರತ ದೇಶದ ಕುಗ್ರಾಮದಲ್ಲಿ ಹುಟ್ಟಿದ ವ್ಯಕ್ತಿ. ಇವರು ನಮ್ಮ ದೇಶದ ವಿಶ್ವವ್ಯಾಪ್ತಿ ಮಾಡಿದ ವ್ಯಕ್ತಿ. ಪಾಕಿಸ್ತಾನದ ಪ್ರಖ್ಯಾತಿ ರನ್ನಿಂಗ್ ಆದ ಅಬ್ದುಲ್ ಕಲೀಯನ್ನು ತನ್ನ ದೇಶದಲ್ಲೇ ಸೋಲಿಸಿ ಪಾಕಿಸ್ತಾನ ಅಧ್ಯಕ್ಷನಿಂದಲೇ ಶಬಾಷ್ಗಿರಿ ಪಡೆದ ಒಬ್ಬ ಅದ್ಭುತ ಆಟಗಾರ ಇವರೇ ನಮ್ಮ ಮಿಲ್ಖಾ ಸಿಂಗ್. ಇವರು 1929ರಂದು ಪಂಜಾಬ್ನ ಗೋವಿಂದಪುರ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರು ಭಾರತ ಸೇನೆಗೆ ಸೇರಲು 3 ಬಾರಿ ಕೂಡ ವಿಫಲವಾಗುತ್ತಾರೆ. ಆದರೂ ಭಾರತ ಸೇನೆಗೆ ಸೇರಲು ಗುರಿ ಬಿಡುವುದಿಲ್ಲ. ನಂತರ 4ನೇ ಬಾರಿಗೆ 1951ರಲ್ಲಿ ಭಾರತ ಸೇನೆಗೆ ಆಯ್ಕೆಯಾಗುತ್ತಾರೆ. ಇವರು ವೇಗವಾಗಿ ಓಡ್ತಾ 200 ಮತ್ತು 400 ಮೀಟರ್ಗಳ ರೇಸ್ನಲ್ಲಿ ಗೋಲ್ಡನ್ನು ಸಾಧಿಸುತ್ತಾರೆ. ಅದೇ ರೀತಿಯ ಆಸಿಯಾ ಜಾತಿ ಕ್ರೀಡೆಯಲ್ಲಿ ಕೂಡ ಗೋಲ್ಡ್ ಮೆಡಲ್ ಅನ್ನು ಸಾಧಿಸುತ್ತಾರೆ. ಕಾಮನ್ವೆಲ್ತ್ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪಾಲ್ಗೊಂಡು 46.6 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ತಿ ಮಾಡಿ ಗೋಲ್ಡ್ ಮೆಡಲ್ ಅನ್ನು ಸಾಧಿಸುತ್ತಾರೆ. ಸ್ವತಂತ್ರ ಭಾರತ ದೇಶದ ಪರವಾಗಿ ಬಂಗಾರದ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡನಾಗಿ ಕೀರ್ತಿಯನ್ನು ಸಾಧಿಸುತ್ತಾರೆ. ಇವರು 2013ವರೆಗೂ ಕಾಮನ್ವೆಲ್ತ್ ಗೇಮ್ನಲ್ಲಿ ಮಿಲ್ಖಾ ಸಿಂಗ್ ಮಾಡಿದಂಥ ಈ ಸಾಧನೆಯನ್ನು ಯಾವ ಭಾರತೀಯ ಕ್ರೀಡಾಪಟುಗಳು ದಾಟಿರಲಿಲ್ಲ. ಹೀಗೆಯೇ ಸಾಧನೆಯ ಮೆಟ್ಟಿಲುಗಳು ಏರುತ್ತಲೇ ಬಂದವು. ಇವರು ಭಾರತ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ ಮಿಲ್ಖಾ ಸಿಂಗ್ಗೆ ಭಾರತ ಸರ್ಕಾರವು ಪದ್ಮಶ್ರೀ ಬಿರುದನ್ನು ಕೊಟ್ಟು ಗೌರವಿಸಿದರು. ಇದಾಗಿ ಕೆಲವೇ ದಿನಗಳಲ್ಲಿ 2021ರಂದು ಮಧ್ಯರಾತ್ರಿ ಮಿಲ್ಖಾ ಸಿಂಗ್ ಅವರು ಮರಣ ಹೊಂದುತ್ತಾರೆ. ಆದರೆ ಗೆಳೆಯರೇ, ಮರಣ ಮನುಷ್ಯನಿಗೆ ಹೊರತು ಮನುಷ್ಯನು ಮಾಡಿದ ಸಾಧನೆಗಳಿಗಲ್ಲ. ಮಿಲ್ಖಾ ಸಿಂಗ್ ಅವರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಗೆಳೆಯರೇ, ಮತ್ತೆ ಸಿಗೋಣ ಮುಂದಿನ ಸಾಧಕರೊಂದಿಗೆ. ಜೈ ಶ್ರೀರಾಮ್.